ಈಗ ನಾವು ನಿಫ್ಟಿ ಮತ್ತೆ ಬ್ಯಾಂಕ್ ನಿಫ್ಟಿ ಜುಲೈ ಸೆಕೆಂಡ್ ವೀಕ್ ಅಂದ್ರೆ ನೆಕ್ಸ್ಟ್ ವೀಕ್ ಯಾವ ತರ ಇರಬಹುದು ಅನ್ನೋದ್ರ ಬಗ್ಗೆ ಸ್ವಲ್ಪ ಡಿಸ್ಕಷನ್ ಮಾಡೋಣ. ಸೊ ಇನ್ನೂ ಯಾರಾದ್ರೂ ಸಹ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಲಾಸ್ಟ್ ವಿಡಿಯೋಸ್ಗೆ ತುಂಬಾ ಜನ ಲೈಕ್ ಮಾಡಿದ್ರಿ, ಆಮೇಲೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಥ್ಯಾಂಕ್ಸ್. ಸೊ ಇದೇ ರೀತಿ ಒಂದು ಮೋಟಿವೇಶನ್ ತಮ್ಮಿಂದ ಇರಲಿ ಅಂತ ನಾನು ಕೇಳ್ಕೊತೀನಿ. ಸೊ ಆದಷ್ಟು ಮ್ಯಾಕ್ಸಿಮಮ್ ಪಾಸಿಬಿಲಿಟೀಸ್ ಅಲ್ಲಿ ಸಬ್ಸ್ಕ್ರಿಪ್ಷನ್ಸ್ ಮಾಡಿ ಅಂತ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ. ಓಕೆ, ಒಂದು ವೇಳೆ ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಒಂದು ಸ್ವಲ್ಪ ನಾವು ಇವತ್ತು ನಿಫ್ಟಿ 50ನ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗಿ ನೋಡುವ. ಓಕೆ, ಸೊ ಇದು ಇದ್ದದ್ದು ಮಂತ್ಲಿ ಟೈಮ್ ಫ್ರೇಮ್ ನಿಫ್ಟಿ. ಈಗ ಇದು ನೋಡಿ, ನಾವು ಲಾಸ್ಟ್ ಟೈಮ್ ಇದನ್ನ ಎ ಅಂತ ಮಾಡಿದ್ವಿ, ಇದು ಬಿ, ಆಮೇಲೆ ಇದು ಸಿ ಅಂತ ನಾವು ಇಲ್ಲಿವರೆಗೂ ಎಕ್ಸ್ಪೆಕ್ಟೇಷನ್ಸ್ ಮಾಡ್ತಾ ಇದ್ದೀವಿ ಇದಕ್ಕೆ. ಸೊ ಈಗ ಇದು 38% ಇಂದನ ರಿವರ್ಸಲ್ ಆಗ್ತಾ ಇದೆ. ಸೊ ಇದು ಒಂಥರ ಇಂಡಿಕೇಶನ್ ಏನಂತಂದ್ರೆ 38 ಇಂದ ರಿವರ್ಸಲ್ ಆದ್ರೆ ಸಿ ಫೇಲ್ಯೂರ್ ಆಗ್ತಾ ಇದೆಯಾ ಅನ್ನೋದು ಒಂದು ಇಂಡಿಕೇಶನ್ ಅಷ್ಟೇ. ಬಟ್ ಅದನ್ನೇ ಇದು ಮಾಡೋಕ್ಕಾಗೋದಿಲ್ಲ. ಬಟ್ ಈಗ ನೀವು ಇದು ನಿಮಗೆ ಲಾರ್ಜ್ ಟೈಮ್ ಫ್ರೇಮ್ ಹೋದ್ರೆ ನಿಮಗೆ ಇದು ಸ್ಮಾಲರ್ ಟೈಮ್ ಫ್ರೇಮ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ಈಗ ಇದ್ರ ಮಂತ್ಲಿ ಗೊತ್ತಾಗೋದಿಲ್ಲ ನೋಡಿ. ಎ ಅಲ್ಲೂ ಸಹ 5 ಮೂವ್ ಇರ್ತವೆ, 1 2 3 4 ಹಿಂಗೆ 5 ಇರುತ್ತೆ. ಅದೇ ತರ ಸಿ ಅಲ್ಲೂ ಸಹ 5 ಇರಬೇಕು. ಓಕೆ, 0 1 2 3 ಇದು 4 ಆಗ್ತಾ ಇದೆ, ಇನ್ನು 5 ಒಂದು ಸ್ವಲ್ಪ ಕೆಳಗಡೆ ಬರ್ಬೇಕಂತ ಇದು ಒಂದು ನನ್ನ ಎಕ್ಸ್ಪೆಕ್ಟೇಷನ್ಸ್. ಸೊ ಇದನ್ನ ವೇವ್ 4 ಅಂತ ನೀವು ಕನ್ಸಿಡರ್ ಮಾಡಿದ್ರೆ ವೇವ್ 4 ಮ್ಯಾಕ್ಸಿಮಮ್ ಇವತ್ತು 50%ಗಿಂತನೂ ಹೆಚ್ಚಿಗೆ ಇರಲ್ಲ. ಓಕೆ, ಸೊ ಈಗ ಇದು ಎಕ್ಸಾಕ್ಟ್ಲಿ 50% ಅಂದ್ರೆ 24 to 59ಗೆ ಬಂದು ನಿಂತ್ಕೊಂಡಿದೆ ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ. ಓಕೆ, ಸೊ ಇದು ಜುಲೈ ಮಂತ್ ಅಂದ್ರೆ ಇನ್ನು ಜುಲೈ ಮಂತ್ ಫುಲ್ ಇದೆ. ಸೊ ಸ್ವಲ್ಪ ನಾವಿಲ್ಲಿ ಏನು ಹೇಳಲಿಕ್ಕೆ ಆಗೋದಿಲ್ಲ. ಈಗ ನಾವು ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ಒಂದೇ ಹೇಳ್ಬೋದು. ಮಂತ್ಲಿ ಟೈಮ್ ಫ್ರೇಮ್ ಅಲ್ಲಿ ನಾವು ಇದನ್ನ ನ್ಯೂಟ್ರಲ್ ಟು ಪಾಸಿಟಿವ್ ಸೈಡ್ ಇದೆ ಅಂತ ನಾವು ನಿಫ್ಟಿ 50ನ ಹೇಳ್ಬೋದು. ಓಕೆ, ಸೊ ಈಗ ನಾವು ನಿಫ್ಟಿ 50ನ 75 ಮಿನಿಟ್ಸ್ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಹೋಗುವ. ನಾವು ಲಾಸ್ಟ್ ಟೈಮ್ ಸ್ಟಡಿ ಮಾಡಿದ್ವಲ್ಲ ವೀಕ್ಲಿ ಟೈಮ್ ಫ್ರೇಮ್. ಸೊ ಅದಕ್ಕೆ ನಾವು ಈಗ ಶಿಫ್ಟ್ ಆಗುವ. ಇಲ್ಲಿ ನೋಡಿ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನಿಫ್ಟಿ 24,600 ಅಬೋವ್ ಕ್ಲೋಸ್ ಆದ್ರೆ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡೋಣ ಅಂತ ನಾನು ನಿಮಗೆ ಒಂದು ಮಾತು ಹೇಳಿದ್ದೆ. ಓಕೆ, ಸೊ ನೋಡಿ, ಇನ್ನು ಇಲ್ಲಿಗಿಂತ ನಿಮ್ಗೆ ಮಾರ್ಕೆಟ್ ಅಬೋವ್ ಇನ್ನು ಹೋಗೇ ಇಲ್ಲ. ಓಕೆ, ಬಟ್ ಆ ಕಡೆ ಹೋಗ್ಲಿಕ್ಕೆ ಟ್ರೈ ಮಾಡ್ತಾ ಇಲ್ಲ ಅಂತಲ್ಲ. ಓಕೆ, ನೋಡಿ ಇಲ್ಲಿಯೂ ಸಹ ಏನ್ ಮಾಡಿ, ಒಂದು ವೇಳೆ ಮಾರ್ಕೆಟ್ ಇದನ್ನ ಕ್ರಾಸ್ ಆಗಿಬಿಟ್ರೆ ನಿಮಗೆ ಈ ಸಿ ಏನಿದೆಯಲ್ವಾ ಇದು ಫೇಲ್ ಆಗಿಬಿಡುತ್ತೆ. ಇದು ವಾಯು ನಿಮ್ದು ಇದು ಎಕ್ಸ್ ಆಗಲ್ಲ, ಅವಾಗ ಇದು 1 ಆಗುತ್ತೆ, ಆಮೇಲೆ ಇದು 2 ಆಗುತ್ತೆ, ಇದು 3ಗೆ ಹೋಗೋ ಚಾನ್ಸಸ್ ಇರುತ್ತೆ. ಮಾರ್ಕೆಟ್ WXY ಅಷ್ಟಿಗೆ ಕ್ಲೋಸ್ ಆಗುತ್ತೆ, XZ ಆಗೋದೇ ಇಲ್ಲ. ಮೋಸ್ಟ್ ಆಫ್ ದ ಕೇಸಸ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ Z ಫೇಲ್ ಆಗೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಬಟ್ ಯಾವುದು ಈಗ ಹೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇವೆಲ್ಲವೂ ಪ್ರೀ ಡಿಸೈಡೆಡ್ ಮಾಡ್ಕೊಂಡ್ಬಿಡ್ತೀವಿ. ಬಟ್ ಆ ಥರ ಮಾಡೋದು ಬೇಡ. ಯಾವಾಗ ಮಾರ್ಕೆಟ್ ಈ ಎಕ್ಸ್ ಏನ್ ಇದೆಯಲ್ವಾ ಬೆಂಚ್ ಮಾರ್ಕು 600 ಅದ್ರ ಮೇಲ್ಗಡೆ ಮಾರ್ಕೆಟ್ ಮೂವ್ ಆಗಲಿ, ಆಮೇಲೆ ನಾವು ಅದನ್ನು ಮತ್ತೆ ಫರ್ದರ್ ಡಿಸಿಷನ್ಸ್ ಮಾಡುವ. ಓಕೆ, ಒಂದು ಇಲ್ಲಿಂದನೇ ರಿವರ್ಸ್ ಆದ್ರೆ ಮತ್ತೆ ಮಾರ್ಕೆಟ್ ಜಡ್ ನಿಮಗೆ 3 ಮೂವ್ಸ್ ಅಲ್ಲಿ ಬರುತ್ತೆ. ಓಕೆ, ಸೊ ಜಡ್ 3 ಮೂವ್ಸ್ ಅಲ್ಲಿ ಬಂದ್ರೆ ಈಗ ಇದು ಎ ಆಗುತ್ತೆ, ಇದು ಬಿ ಆಗುತ್ತೆ, ಮತ್ತೆ ಸಿ ಕೆಳಗಡೆ ಬರುತ್ತೆ ನೋಡಿ. ಸೊ ನಿಮಗೆ ಇನ್ ಕೇಸ್ ನಿಮಗೆ ಜೆಡ್ ಬಿ ನಿಮಗೆ ಮ್ಯಾಕ್ಸಿಮಮ್ 31% ಹಿಡಿದ್ರು ಸಹ ನೋಡಿ ಏನ್ ಮಾಡುತ್ತೆ 31% ಅಂತಂದ್ರೆ ಈ ಮ್ಯಾಕ್ಸಿಮಮ್ ಹೇಳ್ತಾರ ನಾನು. ಈಗ 81% ಇಂದನೇ ರಿವರ್ಸಲ್ ಆಗ್ತಾ ಇದೆ. 81% ನೋಡಿ, 81% ಅಂತ ಕೆಳಗಡೆ ಬರ್ತಾ ಇದೆ ಅಲ್ವಾ. ಇನ್ ಕೇಸ್ 1% ಸ್ಪೀಡ್ ಅಲ್ಲಿ ಹೋಗಿ ನಿಮ್ಗೆ ಟಚ್ ಮಾಡಿ ಬಂದ್ಬಿಡುತ್ತೆ, ಅದು ಅಲ್ಲಿ ವೀಕ್ ಫಾರ್ಮ್ ಮಾಡುತ್ತೆ. ಬಟ್ ಬಾಡಿ ಈ ಎಕ್ಸ್ ಕೆಳಗಡೆ ಕ್ಲೋಸ್ ಆದ್ರೂ ಸಹ ನೀವು ಅದನ್ನ ಬಿ ಅಂತಾನೆ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ತುಂಬಾ ಕ್ರಿಟಿಕಲ್ ಇದೆ. ಇಲ್ಲಿ ತುಂಬಾ ಟ್ಯಾಪ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಈ ಝೋನ್ ಅಲ್ಲಿ. ಈಗ ಅಪ್ ಟು ನಿಮ್ಗೆ ಅಂದ್ರೆ ಈಗ ಈಗಿದೆ ಮಾರ್ಕೆಟ್ ಇವುದು 24,270 ಇದೆಯಲ್ವಾ.
24,270. ಓಕೆ, 24,270 ಇಂದ ಹಿಡಿದು 24,600, 24,700 ಈ ಝೋನಲ್ಲಿ ತುಂಬಾ ಟ್ರ್ಯಾಪ್ ಆಗೋ ಚಾನ್ಸಸ್ ಇರುತ್ತೆ. ಒಂದು ಇನ್ವೆಸ್ಟ್ ಮಾಡಿದವರು ಅದು ಇಂಪಲ್ಸ್ ಎಲ್ಲ ಹೋದ್ರೆ ಅಷ್ಟೇ ಲಾಭನೂ ಸಹ ಮಾಡ್ಕೋತಾರೆ. ಓಕೆ, ಸೊ ಸೇಫ್ ಇನ್ವೆಸ್ಟರ್ಸ್ಗೆ ಈ ಝೋನು ಬೆಟರ್, ಅವಾಯ್ಡ್ ಮಾಡಿದ್ರೆ ಬೆಟರ್. ಓಕೆ, ಒಂದು ಮಾರ್ಕೆಟ್ 24,600 ಅಬೋವ್ ಹೋಗ್ಬೇಕು, ಇಲ್ಲ ಮಾರ್ಕೆಟ್ ಈ ಝೋನಿಗೆ ಬರಬೇಕು, ಅವಾಗ ದಿ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ನನಗನ್ಸುತ್ತೆ. ಓಕೆ, ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಏನಿದೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಮಾರ್ಕೆಟ್ ನ್ಯೂಟ್ರಲ್ ಆಗಿದೆ. ಅದು ಯಾವ ಸೈಡ್ ಸಹ ಹೋಗ್ಬೋದು, ಅಪ್ ಸೈಡ್ ಸಹ ಹೋಗ್ಬೋದು, ಡೌನ್ ಸೈಡ್ ಸಹ ಹೋಗ್ಬೋದು ಅಂತ ನನಗನ್ಸುತ್ತೆ. ಓಕೆ, ಸೊ ಈಗ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ನಾವು ನೋಡುವ. ಸಾರಿ, 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮಾಡಿರೋದು ಡಾಟಾ ಡಿಲೀಟ್ ಆಗಿಬಿಟ್ಟಿದೆ. ಮತ್ತೊಂದು ರೌಂಡ್ ನಾವು ಕೌಂಟ್ ಮಾಡೋಣ. ಈಗ ಇದನ್ನ 0 W, ಇದು X, ಇದು Y, ಇದು X, ಇದು Z ಸಿಂಬಲ್ ಕೆಳಗೆ ಬರ್ತಂತ ಒಂದು ಗ್ಯಾಸ್. ಓಕೆ, ಇದನ್ನು ಮಾತ್ರ ಇದು 0, ಇದು A, ಇದು B, ಮತ್ತೆ ಇದು C ಅಂತ ಗೆಸ್ ಮಾಡೋ. ಓಕೆ, ಸೊ ನಮಗೆ ಈಗ ಬೆಂಚ್ ಅಂದ್ರೆ ಇದು ನಮಗೆ 24,597 24,600. ನಾನು ಇದನ್ನಂತ ಹೇಳಿದ್ದೆ ನಿಮಗೆ ಫಸ್ಟ್, ಅಂದ್ರೆ ಇದಕ್ಕಿಂತ ಹೆಚ್ಚಿಗೆ ಹೋದ್ರೆ ನಾವು ಈ ನಮ್ಮ ಅನಾಲಿಸಿಸ್ ಅಂದ್ರೆ ಇದು ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್ ಅಂತ ನಾವು ಹೇಳ್ಬೋದು. ಓಕೆ, ಸೊ ಇಲ್ಲಿಗೆ ತುಂಬಾ ರೆಸಿಸ್ಟೆನ್ಸ್ ಇದೆ ಅಂತ ಹೇಳಿದ್ದೆ ಫಸ್ಟ್. ಸೊ ಸೆಕೆಂಡ್ ಒನ್ ಇದನ್ನಂತ ಹೇಳಿದ್ದೆ 24,400 500. ಓಕೆ, ಆಮೇಲೆ ಮೂರನೇದು ನಿಮಗೆ ಈ ಟ್ರೆಂಡ್ ಲೈನ್ ಅನ್ನು ಹಾಕು. ಓಕೆ, ಸೊ ಈಗ ನೋಡಿ, ಇದಕ್ಕಿಂತ ಮುಂಚೆ ನಿಮಗೆ 24,200 ಒಂದು ನಿಮಗೆ ಇದೆ ಸ್ಟ್ರಾಂಗ್ ಸಪೋರ್ಟ್ ಇದೆ ಅಂತ ಹೇಳಿದ್ದೆ ಇಲ್ಲಿ ಈ ಝೋನಲ್ಲಿ. ಓಕೆ, ಸೊ ಈಗ ಅದು ಅಂತೂ ಬ್ರೇಕ್ ಆಗೋಯ್ತು ಈಗ. ಓಕೆ, ಸೊ ನೆಕ್ಸ್ಟ್ ಟಾರ್ಗೆಟ್ 24,400 ಅಂತ ಇದೆ, 450 ಆ ಝೋನಲ್ಲಿ ಇದೆ. ಈಗ ಒಂದು ವೇಳೆ ನೋಡಿ ತುಂಬಾ ಟ್ರಯಾಂಗಲ್ ಫಾರ್ಮ್ ಮಾಡ್ತಾ ಇದೆ, ಲಾರ್ಜರ್ ಟ್ರಯಾಂಗಲ್ ಅಲ್ಲಿ ಮತ್ತೆ ಸ್ಮಾಲರ್ ಟ್ರಯಾಂಗಲ್. ಸೊ ಈ ತರ ಮಾರ್ಕೆಟ್ ಮೂವ್ ಆಗ್ತಾ ಇದೆ ನೋಡಿ, ಮತ್ತೆ ಇಲ್ಲಿ ಟ್ರಯಾಂಗಲ್ಸ್ ಇದಾವೆ. ಓಕೆ, ಸೊ ನೋಡಿ ಈಗ ಇದು 0, ಇದು A, ಇದು B, ಇದು C ಆಯ್ತಾ. ಮತ್ತೆ ಇದು 0, ಇದು A, ಇದು B, ಇದು C ಆಯ್ತಾ. ಸೊ ನಿಮಗೆ 2 C ಆಯ್ತು ಈಗ. ಓಕೆ, ಸೊ 1 ಮೂವ್, 2 ಮೂವ್, ಮತ್ತೆ 4ನೇ ಮೂವ್, 1 2 3, ಮತ್ತೆ 5ನೇ ಮೂವ್, 1 2 3. ಹೀಗಾಗಿ ಮತ್ತೆ ನಿಮಗೆ ಇಲ್ಲಿ ಬೂಸ್ಟ್ ಆಗೋ ಚಾನ್ಸಸ್ ಹೆಚ್ಚಿಗೆ ಆಗತ್ತೆ ಅಂತ ನನಗನ್ಸುತ್ತೆ. ಸೊ ಯಾವುದಕ್ಕೂ ಒಂದು ಸ್ವಲ್ಪ ವೇಟ್ ಮಾಡೋದೇ ಬೆಟರ್. ಇಲ್ಲಿ ನೋಡಿ, ಈಗ ನಿಮಗೆ ಇದು 0, ಇದು 1 2 3 4, ಆವಾಗ ನಿಮಗೆ ಸಮಯದಲ್ಲಿ 5 ಮುಗಿದೆ ಮೇಲ್ಗಡೆ, ಇಲ್ಲಿ ಎಲ್ಲೋ 5 ಮುಗಿದೆ. ಯಾಕಂತಂದ್ರೆ ಫಿಫ್ತ್ ವೇವ್ ನಿಮಗೆ ಇದು ಒಂಥರ ಡಯಾಗೋನಲ್ ಅಲ್ಲಿ ಹೋಗ್ತಾ ಇದೆ. ಸೊ 1 2 3 4,
1 2 3 4 ಇಲ್ಲ ಇದು ತರನೂ ಆಗಿರ್ಬೋದು ಇದು. ಓಕೆ, ನಿಮ್ಗೆ ಮತ್ತೊಂದು ಹೇಳ್ತೀನಿ, ಇದು ಹೋಗ್ತಾ ಇರೋದೇ ಥರ್ಡ್ದು, ಮತ್ತೆ ಇದರಲ್ಲಿ 1 2 3 4 ಇದು 5 ಆಗಿರ್ಬೋದು. ಓಕೆ, 5 ಆಗಲ್ಲ. ಟೆಂಪ್ರರಿ ನಾವು ಈ ತರ ರೀಡಿಂಗ್ ಮಾಡುವ ಈಗ. ಸೊ ಈಗ ನಾವು ಇದನ್ನ ಎ ಅಂತ ಕನ್ಸಿಡರ್ ಮಾಡುವ. ಎ ಇದು 5 ಮೂವ್ಸ್ ಬಂದಿದೆ, 1 2 3 4 5 ಬಂದಿದೆ. ಓಕೆ ಓಕೆ, ಈಗೇನು ಇದ್ರದ್ದು ಬಿ ಮೇಲ್ಗಡೆ ಹೋಗ್ತಾ ಇದೆ ಅಲ್ವಾ, ಇದು ಸಹ 3 ಮೂವ್ಸ್ ಅಲ್ಲಿ ಇರುತ್ತೆ. 3 ಮೂವ್ದು ಫಸ್ಟ್ ಎ ಇದೆ ಅಲ್ವಾ, ಇದು 1 2 3 4 5 ಮೂವ್ಸ್ ಅಲ್ಲಿ ಮುಗಿದಿದೆ ಅಂತ ತಿಳ್ಕೊಳ್ಳಿ. ಓಕೆ, ಇನ್ನು ಬಿ ಏನಿದೆ, ಬಿ ಇಲ್ಲಿ ಟ್ರಯಾಂಗಲ್ ಅಲ್ಲಿ ಮೂವ್ ಆಗ್ತಾ ಇದೆ ಈಗ. ಓಕೆ, ಸೊ ಟ್ರಯಾಂಗಲ್ ಅಲ್ಲಿ ಮೂವ್ ಆಗ್ತಾ ಇದೆ ಅಂತಂದ್ರೆ 5 ಮೂವ್ಸ್ ಮಾಡುತ್ತೆ. ಇದು 5 ಮೂವ್ಸ್ ಮಾಡುತ್ತೆ, 3 ಹೆಂಗ 3 3 ಇದು 5 ಮಾಡುತ್ತೆ. ಅಂದ್ರೆ ಈಗ ಇದು 0 ಇದು 1 ಆಯ್ತು. ಸೊ ಇದು ಈಗ 2 ಆಯ್ತು ಈಗ. ಸೊ ಇದು ಸಮಯದಲ್ಲಿ 3 ಆಗುತ್ತೆ, ಇಲ್ಲಿ 4 ಆಗುತ್ತೆ, ಆಮೇಲೆ ಇಲ್ಲಿ 5 ಆಗಿ ನಿಮ್ಮದು ಡಿ ಮುಗಿಯುತ್ತೆ. ಸೊ ಈ ತರನು ಮಾರ್ಕೆಟ್ ಮೂವ್ ಆಗ್ಬೋದು. ಬಟ್ ಇಲ್ಲಿ ಮಾತ್ರ ನಮ್ಗೆ ಅದೇ ತರ ಅನಿಸ್ತಾ ಇದೆ. ಇಲ್ಲಿ ನೋಡಿ, ಎ ಬಿ ಸಿ ಇದು ಫಸ್ಟ್ ಮೂವ್, ಈಗ ಇದು ಸೆಕೆಂಡ್ ಮೂವ್ ಇಲ್ಲಿ ಕ್ಲೋಸ್ ಆಯ್ತು ಈಗ. ಸೊ ಇದು ಮತ್ತೆ ಫಿಲಪ್ ಆಗತ್ತೆ, ಈಗ ಕೆಳಗಡೆ ಬರ್ಬೋದು ಅನ್ಸುತ್ತೆ, ನೋಡಮ್ಮ. ಓಕೆ, ಸೊ ಸದ್ಯದ ಮಟ್ಟಿಗೆ ಈ ತರ ರೀಡ್ ಮಾಡಮ್ಮ. ಬಟ್ ಓವರ್ ಆಲ್ ನೀವು ಥಿಂಕ್ ಮಾಡಿದ್ರೆ ಸ್ವಲ್ಪ ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಇದೆ. ಅಂದ್ರೆ ಎಕ್ಸ್ಪ್ಯಾಂಡಿಂಗ್ ಟ್ರಯಾಂಗಲ್ ಅಂದ್ರೆ ತುಂಬಾ ವಾಲಟಿಲಿಟಿ ಇರುತ್ತೆ. ಓಕೆ, ನೋಡಿ ಈ ತರ ಮಾರ್ಕೆಟ್ ನಿಮಗೆ ವೈಡ್ ರೇಂಜ್ ಅಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಓಕೆ, ಸೊ ಸ್ವಲ್ಪ ನಾವು ಇಲ್ಲಿ ತುಂಬಾ ವಾಲಟಿಲಿಟಿ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿರೋದು ಬೆಟರ್ ಅಂತ ಅನ್ಸುತ್ತೆ. ಓಕೆ, ಸೊ ಎ ಬಿ ಸಿ ಆಯ್ತು ಈಗ. ಸೊ ಮತ್ತೆ ಇದು ಸ್ವಲ್ಪ ಕೆಳಗಡೆ ಬರುತ್ತೆ ಇಲ್ಲಿಗೆ, ಮತ್ತೆ ಇಲ್ಲಿ ಮೇಲೆ ಹೋಗುತ್ತೆ, ಮತ್ತೆ ಇಲ್ಲಿ ಬಂದು ನಿಮಗೆ ವೇವ್ 3 ಎ ಬಿ ಸಿ ಮುಗಿಯುತ್ತೆ, ಮತ್ತೆ 1 2 3 ಆಮೇಲೆ ಇಲ್ಲಿ ಹೋಗುತ್ತೆ, ಮತ್ತೆ ಡೌನ್ ಬರುತ್ತೆ. ಸೊ ಒಂದು ರೇಂಜ್ ಬೌಂಡ್ ಮಾರ್ಕೆಟ್ ಇರುತ್ತೆ. ಈ ಎಲ್ಲ ಅನಾಲಿಸಿಸ್ ಹೀಗೆ ನಾನು ನಿಮ್ಗೆ ಹೇಳಿದೆ. ಇದಕ್ಕೆ ಇವು 2 ಟಾರ್ಗೆಟ್ ಬೆಂಚ್ ಮಾರ್ಕ್ ನಾನು ಲಾಸ್ಟ್ ಟೈಮ್ ಹೇಳಿದ್ದೆ, ಅದು ಮಿಸ್ ಆಗಿದ್ದು. 24,600 ಒಂದು ಫಸ್ಟ್ ನಮಗೆ ಏನಂತಾರೆ, ಇದು ಬೆಂಚ್ ಮಾರ್ಕ್ ಇನ್ ಸೆನ್ಸ್ ಪ್ರೊಟೆಕ್ಟಿವ್ ಸ್ಟಾಪ್ ಲಾಸ್ ಅಂತಾರೆ, ವ್ಯಾಲಿಡೇಷನ್ ಪಾಯಿಂಟ್ಸ್ ಅಂತಾರೆ ಇದಕ್ಕೆ. ಒಂದು 24,500 ಅಂತೆ. ಸೊ ಇವೆರಡು ದಾಟಿ ಮಾರ್ಕೆಟ್ ಏನಾದ್ರು ಕ್ಲೋಸ್ ಆಗಲಿಕ್ಕೆ ಸ್ಟಾರ್ಟ್ ಆದರೆ ನಾವು ಮಾರ್ಕೆಟ್ ಇಂಪಲ್ಸಲ್ಲೂ ಸಹ ಹೋಗ್ಬೋದು, ಇಲ್ಲ ಅಂತೇನಲ್ಲ. ಓಕೆ, ಬಟ್ ಮಾರ್ಕೆಟ್ನ ಟ್ರೆಂಡ್ ಲೈನ್ ಮೇಲ್ಗಡೆ ಒಯ್ದು ನಿಮಗೆ ಇಂಪಲ್ಸ್ ಆಗಿದೆ ಅಂತ ಫೀಲ್ ಮಾಡಿಸಿ ಇನ್ವೆಸ್ಟ್ ಮಾಡಿಸಿ ಮತ್ತೆ ಮಾರ್ಕೆಟ್ನ ಒಳಗಡೆ ತೊಗೊಂಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಓಕೆ, ಸೊ ದಿಸ್ ಈಸ್ 75 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ನಿಫ್ಟಿ 50. ಸೊ ಈಗ ನಾವು ಸ್ವಲ್ಪ ಬ್ಯಾಂಕ್ ನಿಫ್ಟಿಗೆ ಮೂವ್ ಆಗುವ. ವೀಕ್ಲಿ ಟೈಮ್ ಫ್ರೇಮಲ್ಲಿ ನಾವು ಥಿಂಕ್ ಮಾಡಬೇಕಾದ್ರೆ ಇದು ನಾವು ನಿಮ್ಗೆ ಲಾಸ್ಟ್ ಟೈಮ್ ಇದು ಹೇಳಿದ್ದೆ, ಇದು ಇನ್ ಕೇಸ್ ಇದು ಇಂಪಲ್ಸ್ ಆಗಿದ್ರೆ, ಮೇಲ್ಗಡೆ ಹೋಗೋದು ಇಂಪಲ್ಸ್ ಆಗಿದ್ರೆ, ಸೊ ನಿಮಗೆ ಈ 100% ಅಂದರೆ 60,600 800 ಇದು ತುಂಬ ಸ್ಪೀಡ್ ಆಗಿ ಟಚ್ ಮಾಡಬೇಕು. ಓಕೆ, ಸೊ ಅವಾಗ ಇದನ್ನ ನಾವು ಇಂಪಲ್ಸ್ ಅಂತ ಕನ್ಸಿಡರ್ ಮಾಡಬಹುದು, ಆರ್ ಅದರ್ವೈಸ್ ನಾವು ಅದನ್ನ ಇಂಪಲ್ಸ್ ಅಂತ ಕನ್ಸಿಡರ್ ಮಾಡೋಕ್ಕಾಗಲ್ಲ ಅಂತ ಹೇಳಿದೆ. ಓಕೆ, ಸೊ ಇನ್ನೂ ಇಲ್ಲಿವರೆಗೂ ಹೋಗಿಲ್ಲ. ಸೊ ಸ್ವಲ್ಪ ಅದನ್ನ ಹೋಲ್ಡ್ ಇಡುವ. ಓಕೆ, ಸೊ ನೀವು ಬೇರೆ ತರ ಥಿಂಕ್ ಮಾಡಿದ್ರೆ ಆಲ್ರೆಡಿ 127 ಇನ್ನೂ ಟಚ್ ಆಗಿಲ್ಲ, 127 ಇಂದ ರಿವರ್ಸಲ್ ಆಗ್ತಾ ಇದೆ, ಆರ್ 111 ಇಂದ ರಿವರ್ಸಲ್ ಆಗ್ತಾ ಇದೆ ಅಂತ ನೀವು ತಿಳ್ಕೊಬೋದಲ್ವಾ. ಸೊ ಇದು ಎ, ಇದು ಬಿ, ಮತ್ತೆ ಸಿಗೆ ಕೆಳಗಡೆ ಬರೋ ಚಾನ್ಸಸ್ ಇದೆ. ಓಕೆ, ಸೊ ಬ್ಯಾಂಕ್ ನಿಫ್ಟಿ ಈಗ ಒಂದ್ ಸ್ವಲ್ಪ ವೀಕ್ ಕಾಣಿಸ್ತಾ ಇದೆ. ಸೊ ಬ್ಯಾಂಕ್ ನಿಫ್ಟಿ ಈಗ ನಿಮಗೆ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ನ್ಯೂಟ್ರಲ್ ಟು ಡೌನ್ ಸೈಡ್ ಇದೆ ಅಂತ ನಾವು ಹೇಳಬಹುದು. ಓಕೆ, ಸೊ ಸ್ವಲ್ಪ ಅಪ್ ಸೈಡ್ ಡೌನ್ ಸೈಡ್ ಆಗ್ಬೋದು ಒನ್ ಡೇ ಯಾವ್ದಾದ್ರು, ಯಾಕಂದ್ರೆ ನಾವು ವೀಕ್ಲಿ ಅನಾಲಿಸಿಸ್ ಮಾಡ್ತಾ ಇರೋದು ಒನ್ ಡೇ ಯಾವುದೋ ಒನ್ ಡೇ ನಿಮಗೆ ಅಪ್ ಸೈಡ್ ಹೋಗುತ್ತೆ, ಮತ್ತೆ ನೆಕ್ಸ್ಟ್ ಡೇ ಡೌನ್ ಸೈಡ್ ಬರೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈಗ ನೋಡಿ
ಇದು ಎ. ಬಿದಲ್ಲಿ 3 ಮೂವ್ಸ್ ಇರುತ್ತಲ್ವ, 1, ಇದು 2, ಇದು 3, ಅಂದರೆ ಸಿ ಮತ್ತೆ 5 ಮೂವ್ಸ್ ಇರುತ್ತೆ, 1, 2, ಇದು 3, 4, 5. ಇನ್ನೊಂದು ಸ್ವಲ್ಪ ಇದು ಮೇಲ್ಗಡೆ ಹೋಗ್ಬೋದು, ಇಲ್ಲ ಅಂತೇನಲ್ಲ. ಓಕೆ, ಆಮೇಲೆ ಯಾಕಂದ್ರೆ 5 ಮೂವ್ಸ್ ಕಂಪ್ಲೀಟ್ ಮಾಡ್ಬೇಕಾಗಿರುತ್ತೆ ಅದು. ಸೊ 5 ಮೂವ್ಸ್ ಕಂಪ್ಲೀಟ್ ಆದ್ಮೇಲೆ ಬ್ಯಾಂಕ್ ನಿಫ್ಟಿ ಸಡನ್ ಆಗಿ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇರುತ್ತೆ. ಸೊ ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಬ್ಯಾಂಕ್ ನಿಫ್ಟಿ ನ್ಯೂಟ್ರಲ್ ಟು ಡೌನ್ ಸೈಡ್. ಈಗ ನಾವು ಬ್ಯಾಂಕ್ ನಿಫ್ಟಿ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲಿ ಮೂವ್ ಆಗುವ. ಟೈಮ್ ಫ್ರೇಮ್ ಅಲ್ಲಿ ಇದೀವಿ. ಇದು ಪರ್ಫೆಕ್ಟ್ ಟ್ರಯಾಂಗಲ್ ನ ಫಾಲೋ ಮಾಡ್ತಾ ಇದೆ. ಈಗ ಇದು ಟ್ರಯಾಂಗಲ್ದು ನಿಮ್ಗೆ ಇದು 1 ಎಮ್, ಇದು ಎ, ಇದು ಬಿ, ಇದು ಸಿ, ಇದು ಡಿ, ಇದು ಇ. ಈಗ ಡೌನ್ ಸೈಡ್ ಬರ್ತಾ ಇದೆ ನೋಡಿ. ಪ್ರತಿಯೊಂದರಲ್ಲೂ ನಿಮಗೆ ಎ ಬಿ ಸಿ ಇದಾವೆ. ಇದನ್ನ ನೋಡಿ, ನೀವು ಲಾಸ್ಟ್ ಟೈಮ್ ಡಿಸ್ಕಷನ್ ಮಾಡಿದ್ದೀವಿ ಇದ್ರ ಬಗ್ಗೆ. ಓಕೆ, ಸೊ ನಿಫ್ಟಿನೂ ಸಹ ಇದೇ ತರ ಫಾಲೋ ಮಾಡ್ತಾ ಇದೆ ಅಲ್ಲಿ. ಓಕೆ, ಸೊ ಎ ಬಿ ಸಿ, ಇದು ಎ ಬಿ ಸಿ, ಎ ಬಿ ಸಿ, ಎ ಬಿ ಸಿ, ಇದು ಎ, ಇದು ಬಿ, ಇದು ಸಿ. ಓಕೆ, ಸೊ ಇಲ್ಲಿವರೆಗಂತೂ ಮಾರ್ಕೆಟ್ ನಿಮಗೆ ಬಂದೇ ಬರುತ್ತೆ. ಅಂದ್ರೆ 57,214 ಇಲ್ಲಿಗಂತೂ ಮಾರ್ಕೆಟ್ ಟಚ್ ಮಾಡುತ್ತೆ. ಇಲ್ಲಿ ಟಚ್ ಮಾಡಿ ಏನ್ ಮಾಡುತ್ತೆ ಅಂತ ನಾವು ಅದ್ರ ಬಗ್ಗೆ ಆಮೇಲೆ ಮತ್ತೆ ಡಿಸ್ಕಷನ್ ಮಾಡಿ, ಇಲ್ಲಿ ಆಗಿ ಬೇಗ ಮತ್ತೆ ನೋಡೋಣ. ಸೊ ನನ್ನ ಪ್ರಕಾರ ಇದು ಒಂದು ಸ್ವಲ್ಪ ಮೇಲ್ಗಡೆ ಹೋಗಿ ಮತ್ತೆ ಡೌನ್ ಸೈಡ್ ಕೆಳಗಡೆ ಬರಬೇಕು. ಬಟ್ ನೋಡುವ, ಏನು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಲ್ಲಿವರೆಗಂತೂ 57,200 ವರೆಗಂತೂ ಮಾರ್ಕೆಟ್ನ ನಿಫ್ಟಿಲಿ, ಬ್ಯಾಂಕ್ ನಿಫ್ಟಿಲಿ ಡೌನ್ ಸೈಡ್ ನಾವು ಥಿಂಕ್ ಮಾಡಬಹುದು. ಸೊ ನನಗೆ ಬ್ಯಾಂಕ್ ನಿಫ್ಟಿ ವೀಕ್ ಅನಿಸ್ತಾ ಇದೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲೂ ಸಹ ಮತ್ತೆ 75 ಮಿನಿಟ್ಸ್ ಟೈಮ್ ಫ್ರೇಮ್ ಅಲ್ಲೂ ಸಹ. ಸೊ ಈಗ ನಮಗೆ ಬ್ಯಾಂಕ್ ನಿಫ್ಟಿಯಿಂದಾಗಿ ನಿಫ್ಟಿ ಡೌನ್ ಸೈಡ್ ಬರೋ ಚಾನ್ಸಸ್ ಹೆಚ್ಚಿಗೆ ಇದೆ ಈ ವೀಕಲ್ಲಿ. ಸೊ ನೋಡೋಣ, ನಮ್ಮ ಅನಾಲಿಸಿಸ್ ಮಾರ್ಕೆಟ್ ಬಿಹೇವಿಯರ್ ಜೊತೆಗೆ ಮ್ಯಾಚ್ ಆಗುತ್ತೋ ಇಲ್ಲ ತುಂಬಾ ವಿರುದ್ಧವಾಗಿ ಮೂವ್ ಆಗುತ್ತೋ ಅನ್ನೋದ್ರ ಬಗ್ಗೆ ನಾವು ಈಗ ನೆಕ್ಸ್ಟ್ ವೀಕ್ ವೇಟ್ ಮಾಡಿನೇ ನೋಡ್ಬೇಕಾಗತ್ತೆ. ಓಕೆ, ಸೊ ನಿಮಗೆ ವಿಡಿಯೋಸ್ ತುಂಬಾ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಓಕೆ, ಆಮೇಲೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಅನಾಲಿಸಿಸ್ ಮಾಡೋರಿದ್ರೆ, ಇಲ್ಲಿಟಿವ್ ಕಲಿಯೋರು ಇಷ್ಟ ಇದ್ದರೆ ಅವರಿಗೆ ಈ ಲಿಂಕ್ನ ಸೆಂಡ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಹೇಳಿ. ಹಾಗೇನಾದರೆ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ನಿಮಗೆ ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡ್ತೀನಿ. ಓಕೆ, ಸೊ ಸ್ವಲ್ಪ ಸ್ಟಾಕ್ಸ್ ಬಗ್ಗೆನೂ ನಾವು ಡಿಸ್ಕಷನ್ ಮಾಡಬೇಕಾಗಿದೆ, ತುಂಬ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಟ್ ಕಮೆಂಟ್ ಬಾಕ್ಸಲ್ಲಿ ಸ್ಟಾಕ್ಸ್ ತುಂಬ ಇಂಪಾರ್ಟೆಂಟ್ ಇರೋ ಸ್ಟಾಕ್ಸು, ಅಂದರೆ ಈಗ ನೀವು ನನ್ನ ವಿಡಿಯೋಸ್ ನಾನು ನೋಡ್ತಾ ಇದ್ರೆ ನಿಮಗೆ ವೇವ್ 3ಯಲ್ಲಿರೋ ಸ್ಟಾಕ್ಸ್ ನಿಮ್ಗೆ ಏನಾದರೂ ಅನಿಸಿದ್ರೆ ಆ ಥರ ಇರೋ ಸ್ಟಾಕ್ಸ್ನ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಆ ವಿಡಿಯೋಸ್ನ ನೋಡೋಣ. ಓಕೆ, ಆ ಸ್ಟಾಕ್ಸ್ನ ನೋಡ್ಕೊಂಡು ಅದನ್ನು ಅನಾಲಿಸಿಸ್ ಮಾಡೋಕ್ಕೆ ನಾನು ಸ್ವಲ್ಪ ಪ್ರಯತ್ನ ಮಾಡ್ತೇನೆ. ಓಕೆ, ಥ್ಯಾಂಕ್ ಯು. ಸಿಗುವ ಮತ್ತೆ ನೆಕ್ಸ್ಟ್ ವೀಕಿಗೆ. ಬಾಯ್. ವಿಶ್ ಯು ಹ್ಯಾಪಿ ವೀಕೆಂಡ್.